ಅಮ್ಮ ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಯಾಕೆ ಏನಾಯ್ತು? ನನ್ ಹತ್ರ ಇರೋದ್ ಇದೊಂದ್ ಗೋಲ್ಡ್ ಚೈನ್, ಅದನ್ನ ಕೋದಣ್ಣಂಗ್ ಕೊಡು ಅಂತ ಹೇಳ್ತಿದ್ಯಲ್ಲ. ಅದಕ್ಕೆ ನಿನ್ನ ದಡ್ಡಿ ಅಂತ ಅನ್ನೋದು ಅಲ್ವೇ? ಕೋದಂಡನ್ನ ಮದ್ವೆ ಆಗೋಳ್ ನೀನು, ಅವನ್ನ ಇಷ್ಟು ಅರ್ಥ ಮಾಡ್ಕೊಂಡಿಲ್ವಲ್ಲೇ? ಅಮ್ಮ ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೂ ಗೋಲ್ಡ್ ಚೈನ್ ಕೊಡೋದಕ್ಕೂ ಏನ್ ಸಂಬಂಧ? ನೀನ್ ಕೊಟ್ರೆ ಅವನ್ ತಗೊಳಲ್ಲ ಅಂತ ಗೊತ್ತಿತ್ತು, ಅದಕ್ಕೆ ಕೊಡೋದಿಕ್ ಹೇಳಿದ್ದು. ಏನು? ಅವ್ರು ತಗೊಳಲ್ಲ ಅಂತ ನಿನಗ್ ಗೊತ್ತಿತ್ತಾ? ಅಯ್ಯೋ ದಡ್ಡಿ, ಆ ಕೋದಂಡನ್ಗೆ ಚಿನ್ನಕ್ ಬರನ ದುಡ್ಡಿಗ್ ಬರನ? ಚಿಟ್ಕೆ ಹೊಡಿಯೋಷ್ಟ್ರಲ್ಲಿ ಈ ತರ 10 ಸರನ ನೀನು ಮುಂದೆ ತಂದಿಡ್ತಾನೆ. ಮತ್ ಯಾಕೆ ಚೈನ್ ಕೊಡು ಅಂತ ನಾಟಕ ಮಾಡ್ದೆ? ಲೈ, ಈ ತರ ಮಾಡಿದ್ರೇನೆ ಕಣೆ ಅವನ್ಗೆ ನಮ್ಮೇಲ್ ನಂಬಿಕೆ ಬರೋದು. ಅವನ್ಗನ್ನಿಸ್ಬೇಕು ನಮ್ಗೆ ಅವನ ಹಣ ಆಸ್ತಿ ಏನು ಬೇಕಾಗಿಲ್ಲ, ಈ ಮನೆಯವ್ರ ಪ್ರೀತಿ ಮಾತ್ರ ಬೇಕಾಗಿರೋದು ಅಂತ. ವಾವ್, ಏನಮ್ಮ ನಿನ್ ತಲೆ ಎಲ್ಲ ನಿಂದು ಕಂಪ್ಯೂಟರ್. ಈ ತರ ಐಡಿಯಾ ಎಲ್ಲ ನಿನ್ ತಲೆಗೆ ಹೇಗಮ್ಮ ಬರುತ್ತೆ? ಇನ್ನ ಈ ತರ ಎಷ್ಟು ಐಡಿಯಾಗಳಿದೆ ನಿನ್ ತಲೆಲಿ? ನಿಮ್ಮಮ್ಮ ಅಂದ್ರೆ ಏನ್ ಅನ್ಕೊಂಡಿದ್ಯಾ ಮಾಯಾ? ನಮಗ್ ಅವಮಾನ ಮಾಡಿರೋರ್ನ ನಾವ್ ಸುಮ್ನೆ ಬಿಡ್ಬೇಕಾ? ಮುಂದಿನ ಜನ್ಮಕ್ಕೂ ಇವ್ರ ಸಹವಾಸ ಬೇಡಪ್ಪ ಅಂತ ನಮ್ಮಿಂದ ದೂರ ಹೋಗ್ಬೇಕು. ಹಾಗ್ ಮಾಡ್ತೀನಿ. ಈ ಜನ್ಮದಲ್ಲಂತೂ ದೂರ ಆಗ್ತಾರ ಬಿಡಮ್ಮ. ಹೌದು ಮಾಯಾ, ಹೇಗೂ ಈ ಮನೆಯವರೆಲ್ಲ ಶಿವನ್ ಪಾದ ಸೇರ್ಕೋತಿದ್ದಾರೆ. ಇನ್ನ ಕೋದಂಡನೋ ನಮ್ ಬುಟ್ಟಿಗ್ ಬಿದ್ದಾಯ್ತು. ಒಂದೇ ಕಲ್ಲಿಗೆ 2 ಹಕ್ಕಿನ ಹೊಡೆದ್ಬಿಟ್ವಲ್ಲ. ಇಲ್ಲ ಕೃಷ್ಣ, ಏನೋ ಆಗಿದೆ, ನೀನ್ ಹೇಳ್ತಾ ಇಲ್ಲ. ಅದೇನು ಅಂತ ಹೇಳೋ. ಏನಾಯ್ತು ಕೃಷ್ಣ? ಅಮ್ಮ, ಯಾರು ಹೆದರ್ಕೋಬೇಡಿ. ಒಂದ್ ಮಣ್ಣಿನ ದಾರಿ ಬರೋವರೆಗೂ ಅಷ್ಟೇ ನಾನು ಕಂಟ್ರೋಲ್ ಮಾಡ್ತೀನಿ. ಅಕ್ಕ ಮಾತಾಡಕ್ಕ. ವಂಶಿ ಮಾತಾಡು. ವಂಶಿ ಕೃಷ್ಣ ಬಂದಿದ್ದೀನಿ. ವಂಶಿ ಮಾತಾಡು. ವಂಶಿ ಗಿರಿ ಮಾತಾಡು. ಗಿರಿ ಮಾತಾಡು. ಗಿರಿ ಪೂಜಾ ಮಾತಾಡಮ್ಮ. ಪೂಜಾ ಮಾತಾಡು. ಪೂಜಾ ಅಮ್ಮ ಎದ್ದೇಳಮ್ಮ. ಅಮ್ಮ ಮಾತಾಡಮ್ಮ.